ಮೇಡಮ್ ಮೂವಿ ನೋಡಿದ್ರಿ, ಏನು ಅನಿಸ್ತು? ಮೂವಿ ನೋಡಿದೆ, ಇದು ಮೂರನೇ ಸತಿ ಬಂದು ನೋಡ್ತಾರೆ. ಅದು ಬಿಕಾಸ್ ಆಫ್ ಸಕ್ಸಸ್ಫುಲ್ ಆಗಿದೆ ನಮ್ಮ ಮೂವಿ. 3 ಡೇಸಿಂದ ಹೌಸ್ಫುಲ್ ಆಗಿದೆ, ಎವ್ರಿ ಥಿಯೇಟರ್ ಹೌಸ್ಫುಲ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಟು ಆಡಿಯನ್ಸ್. ನಮ್ಮ ಕನ್ನಡ ಮೂವಿನ ಸಪೋರ್ಟ್ ಮಾಡ್ತಿರೋದಕ್ಕೆ ಎಲ್ಲರೂ ಬಂದು ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಟೆಡಿ ಬೇರ್ ಮೂವಿ ಚೆನ್ನಾಗಿದೆ, ಇನ್ನೂ ಯಾರು ನೋಡಿಲ್ಲ ಪ್ಲೀಸ್ ಬಂದು ವಾಚ್ ಮಾಡಿ. ಹೇಳಿ. ಹಾಂ ಹೇಳಿ. ತುಂಬ ಚೆನ್ನಾಗಿದೆ ಮೇಡಮ್. ಒಂದು ಹಾರರ್ ಮೂವಿಗೆ ಏನೇನು ಬೇಕೋ ಎಲ್ಲ ಕಥಾವಸ್ತು ತುಂಬಾ ಚೆನ್ನಾಗಿ ನವೀರಾಗಿ ಹೆಣೆದಿದ್ದಾರೆ. ಮ್ಯೂಸಿಕ್ ಕೂಡ ಅದೇ ಥರ, ಕ್ಯಾಮ್ರಾ ಎಫೆಕ್ಟು, DOP ಅದು ಕೂಡ ಅದೇ ಥರ ತುಂಬ ಚೆನ್ನಾಗಿ ಬಂದಿದೆ. ಒಂದು ಕನ್ನಡ ಜನತೆಗೆ ಒಂದು ಹಾರರ್ ಅಂತ ಏನು ಹೇಳ್ತೀವಿ ಅದರದ್ದು ಒಂದು ಸಂಪೂರ್ಣ ಆಸ್ವಾದಿಸುವಂಥ ವಸ್ತುವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಇದನ್ನು ಥಿಯೇಟ್ರಲ್ಲಿ ಬಂದು ಇದ್ರದ್ದು ಸಂಪೂರ್ಣ ಏನಿದೆ ಇಫೆಕ್ಟನ್ನು ಥಿಯೇಟ್ರಲ್ಲಿ ಪಡ್ಕೊಳ್ಬೇಕು ಅಂತ ಕನ್ನಡ ಜನತೆಗೆ ಕೇಳ್ಕೊಳ್ತೀನಿ. ನಮ್ಮ ಕನ್ನಡ ಜನತೆಗೆ ಮತ್ತೊಂದು ರಿಕ್ವೆಸ್ಟು, ನಮ್ಮ ಕನ್ನಡ ಈ ಚಿತ್ರಗಳನ್ನು ಈ ಥರ ತೆರೆದಿ ಮತ್ತು ನೋಡಿ ನಮ್ಮನ್ನು ಹಾರೈಸಬೇಕಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಮೂವಿ ಹೇಗಿತ್ತು ಹೇಳಿ ಮೇಡಮ್. ನೆಕ್ಸ್ಟ್ ಇವರು ಹೇಳ್ತಾರೆ, ಮಾತಾಡಿ. ಮೂವಿ ಮಾತ್ರ ಚೆನ್ನಾಗಿತ್ತು. ಮತ್ತೆ ಹೀರೋಯಿನ್ ಆ್ಯಕ್ಟಿಂಗ್ ಆ ಥರ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಲಾಸ್ಟ್ 20 ಮಿನಿಟ್ಸ್ ಮಾತ್ರ ಹಾರರ್ ಮೂವಿ ಬರ್ತಾನೆ ಇರಲಿಲ್ಲ. ಅವಾಗ ಮಾತಾಡಿದ್ರು. ಹಾಂ ಮಾತಾಡಿದ್ರು ಸರ್. ಮೂವಿ ಹೇಗಿತ್ತು ಸರ್? ಮೂವಿ ಸಕ್ಕತ್ತಾಗಿದೆ. ಹೇಳಿ, ಯಾವ ಸೀನ್ ಇಷ್ಟ ಆಯ್ತು? ದೊಡ್ಡ ಬಜೆಟ್ಗಿಂತ ಈ ಥರ ಮೂವಿಗೆ ಸಪೋರ್ಟ್ ಮಾಡಿ. ನೀನು ಕಂಟೆಂಟು, ನೀನು ಬೇಸಿಕ್ಕು, ಮತ್ತು ಹೀರೋಯಿನ್ ಮಾತ್ರ ಕ್ರೇಜಿ. ಭಯ ಆಯ್ತು ಸರ್? ಹೀರೋಯಿನ್ ಮಸ್ತಾಗವ್ರೆ. ಮಸ್ತಾಗವ್ರ? ಮಸ್ತಾಗವ್ರೆ.